ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಯುಗಾದಿ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯುಗದ ಹಾದಿ ಯುಗಾದಿ, ಈ ಒಂದು ಪದವೇ ಎಲ್ಲವನ್ನು ವಿವರಿಸುತ್ತೆ. ಯುಗಾದಿ ಹಬ್ಬದ ಬಗ್ಗೆ ಅಂದರೆ ಯುಗದ ಆದಿ ಯುಗಾದಿ ಅಂದರೆ ಮುಂದಿನ ಯುಗದ ಆದಿ, ಮುಂದಿನ ವರ್ಷದ ಆದಿಯನ್ನು ಬಣ್ಣಿಸುವಂಥದ್ದೇ ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬಕ್ಕೆ ಎರಡು ಹಿನ್ನೆಲೆ ಮಹತ್ವಗಳಿವೆ. ಒಂದು ವೈಜ್ಞಾನಿಕ ಹಿನ್ನೆಲೆ ಮತ್ತು ಇನ್ನೊಂದು ಆಧ್ಯಾತ್ಮಿಕತೆ ಹಿನ್ನೆಲೆ. ಆಧ್ಯಾತ್ಮಿಕದ ಹಿನ್ನೆಲೆ ಕಡೆಗೆ ನಾವು ನೋಡೋದಾದರೆ ಬ್ರಹ್ಮನು ತನ್ನ ಸೃಷ್ಟಿಯ ಮೊದಲ ದಿನವನ್ನು ಮಾಡಿದ್ದು ಮತ್ತು ಬ್ರಹ್ಮನು ಮನುಷ್ಯರಿಗೆ ಹಣೆ ಬರಹವನ್ನು ರಚಿಸಿದ ದಿನವನ್ನಾಗಿದ್ದು, ಬ್ರಹ್ಮನು ತನ್ನ ಬ್ರಹ್ಮಾಸ್ತ್ರವನ್ನು ಹಿಡಿದ ದಿನವಾಗಿದ್ದು, ಇವೆಲ್ಲವನ್ನು ಸೇರಿಸಿ ಒಟ್ಟಾಗಿ ಕೂಡಿದರೆ ಯುಗಾದಿ ಹಬ್ಬದ ದಿನವೇ ಬ್ರಹ್ಮನು ಸೃಷ್ಟಿಯ ಮೊದಲ ಹೆಜ್ಜೆ ಕಡೆ ಅನ್ನುತ್ತಾರೆ ಹಿರಿಯರು. ಹಾಗಾಗಿ ಯುಗಾದಿ ಹಬ್ಬದ ದಿನ ಹೊಸ ವರ್ಷ ದಿನ ಯಾವುದಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಹಿರಿಯರು ಸಾಕಷ್ಟು ಮನೆತನಗಳಲ್ಲಿ ಹೇಳುವ ಪ್ರತೀತಿ ಇದೆ. ಅದಕ್ಕೆ ಯುಗಾದಿ ಹಬ್ಬದ ದಿನ ಏನಾದರೂ ಒಂದು ಹೊಸದನ್ನು ಕೆಲಸ ಮಾಡು, ಏನಾದರೂ ಒಂದು ಹೊಸದ ಕಡೆ ಗುರಿಯನ್ನು ಯೋಚಿಸುವಂತಾರೆ. ಇನ್ನೊಂದು ವೈಜ್ಞಾನಿಕ ಹಿನ್ನೆಲೆ ಕಡೆಗೆ ನಾವು ಯುಗಾದಿ ಹಬ್ಬವನ್ನು ನೋಡೋದಾದರೆ ಯುಗಾದಿ ಹಬ್ಬವು ವೈಜ್ಞಾನಿಕವಾಗಿ ನೀವೆಲ್ಲ ಪ್ರಕೃತಿ ಸೌಂದರ್ಯವನ್ನು ನೋಡೋದಾದರೆ ಯುಗಾದಿ ಹಬ್ಬ ಇನ್ನು ಒಂದೂವರೆ ತಿಂಗಳು ಹಿಂದೆ ಇರಬೇಕಾದ್ರೆ ಮರಗಳೆಲ್ಲ ತನ್ನ ಎಲೆಗಳೆಲ್ಲ ಕಳಚಿ ಬೀಳುವಂತಾಗುತ್ತದೆ. ಯುಗಾದಿ ಹಬ್ಬದ ದಿನ ಮರು ಸೃಷ್ಟಿಯಾಗುತ್ತೆ. ಎಲೆಗಳೆಲ್ಲ ಹಚ್ಚ ಹಸಿರಿನಿಂದ ಕೂಡಿರುತ್ತೆ. ಅಂದರೆ ಹೊಸ ಚಿಗುರು, ಪ್ರಕೃತಿಯಲ್ಲಿ ಹೊಸ ಚಿಗುರು ಬಂದ ದಿನವೇ ಯುಗಾದಿಯಾಗಿರುತ್ತೆ. ಅಂತಹ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲದ ಮಹತ್ವವನ್ನು ತಿಂದು ಒಳ್ಳೆ ಮಾತನಾಡುವ ಮಾತು ಪದ್ಧತಿಯನ್ನು ನೀವೆಲ್ಲ ಕೇಳಿರ್ತೀರಿ. ಏಕೆ ಬೇವು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡಬೇಕು ಅಂದರೆ, ಬೇವು ಬೆಲ್ಲವನ್ನು ತಿಂದು ಒಳ್ಳೆ ಮಾತನಾಡುವ ಅಂದರೆ ಬೇವು ತನ್ನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಫುಲ್ಲು ಬೇವು ಕೈ ಇದೆ ಅಂದ್ಬಿಟ್ಟು ಯಾರೂ ತಿನ್ನೋದಿಲ್ಲ, ಆದರೆ ಆ ಬೇವಿನಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ. ಅದಕ್ಕಾಗಿ ಹಿರಿಯರು ಆಲೋಚನೆಯಿಂದ ಯೋಚನೆ ಮಾಡಿ ಬೇವನ್ನು ತಿನ್ನಿ ಅಂದರೆ ಯಾರೂ ತಿನ್ನೋದಿಲ್ಲ, ಅದಕ್ಕೆ ಜೊತೆಗೆ ಬೆಲ್ಲವನ್ನು ಸೇರಿಸಿ ತಿನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಬೇವು ಬೆಲ್ಲವನ್ನು ತಿನ್ನಿ ಯುಗಾದಿ ಹಬ್ಬದ ದಿನ ಅಂತ ಹೇಳೋದು. ವರ್ಷಕ್ಕೆ ಒಮ್ಮೆಯಾದರೂ ಬೇವನ್ನು ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ದಿನ ಪೂರ್ತಿ ಬೆಳಗ್ಗೆ ನಾವು ಬೇವನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ಈಗಿನ ಜನರು ಯಾವಾಗಲೂ ಬೇವನ್ನು ತಿನ್ನೋದಿಲ್ಲ. ಅದಕ್ಕಾಗಿ ವರ್ಷಕ್ಕೆ ಒಮ್ಮೆಯಾದರೂ ಬೇವನ್ನು ತಿನ್ನಲಿ, ಜನರು ಆರೋಗ್ಯವಾಗಿರಲಿ ಅನ್ನೋದರಿಂದ ಹಿರಿಯರ ಉದ್ದೇಶ ಇಟ್ಕೊಂಡೇ ಮಾಡಿರೋದು. ಆದ್ದರಿಂದ ಯುಗಾದಿ ಹಬ್ಬಕ್ಕೆ ವರ್ಷಕ್ಕೆ ಒಮ್ಮೆಯಾದರೂ ಬೇವನ್ನು ತಿನ್ನಿ, ಜೊತೆಗೆ ಬೆಲ್ಲದಲ್ಲೂ ಒಳ್ಳೆಯ ಗುಣಾಂಶಗಳು ಇರುತ್ತೆ. ಅದಕ್ಕಾಗಿ ಬೇವು ಬೆಲ್ಲವನ್ನು ನಾವು ಜೊತೆಗೆ ಸೇರಿಸಿ ತಿನ್ನೋದ್ರಿಂದ ನಮ್ಮ ಬಾಳಿನಲ್ಲಿ ಇರುವ ಕಷ್ಟ ಸುಖಗಳನ್ನು ಅರಿತುಕೊಂಡು ಬಾಳುವಷ್ಟು ನೆಮ್ಮದಿ ಸಂತೋಷವನ್ನು ದೇವರು ಕರುಣಿಸ್ತಾರೆ, ಹಿರಿಯರ ಮೂಲಕ ವ್ಯಕ್ತಪಡಿಸುತ್ತಾರೆ. ಆದ್ದರಿಂದ ಈ ಧಾರ್ಮಿಕ ಮತ್ತು ವೈಜ್ಞಾನಿಕವಾಗಿ ನೋಡೋದ್ರಿಂದ ಯುಗಾದಿ ಹಬ್ಬಕ್ಕೆ ಮಹತ್ವವಾದ ಪೂರ್ಣಾಕೃತವಾದ ಹಿನ್ನೆಲೆಗಳು ನಾವು ಹುಡುಕ್ತಾ ಬರ್ಬೋದು. ಹಾಗಾಗಿ ಎಲ್ಲರೂ ಯುಗಾದಿಯನ್ನು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯಿಂದ ಆಚರಿಸಿ ಬೇವು ಬೆಲ್ಲವನ್ನು ತಿಂದು ನಿಮ್ಮ ಹೊಸ ಜೀವನವನ್ನು, ಹೊಸ ಗುರಿಗಳನ್ನು, ಆಲೋಚನೆ ಕಡೆಗೆ ವ್ಯಕ್ತಪಡಿಸಿ ನಿಮ್ಮ ಗುರಿ ಸಾಧನೆಗಳಿಗೆ ಮುಂದೆ ನಡೆಯಲಿ. ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು.